ಪ್ರತಿಫಲ ಇದೇ ನಮ್ಮ ಇದೇ ನಮ್ಮ. ಅಳಬೇಡ ಕಂದ, ಅಳಬೇಡ ಮಗನೇ. ನೀನತ್ರೆ ನನ್ನ ಹೊಟ್ಟೆಯಲ್ಲಿ ಸಟ್ಟಾಗುತ್ತಪ್ಪ. ಅಳಬೇಡ ಮಗ, ಅಳಬೇಡ ಅಳಬೇಡ. ಅಮ್ಮ, ಅಳಬಾರದು ಅಂತ ಎಷ್ಟೇ ಪ್ರಯತ್ನ ಪಟ್ಟರೂ ನನ್ನಿಂದ ಸಾಧ್ಯ ಆಗ್ತಾ ಇಲ್ಲ. ಏನ್ ಮಾಡ್ಲಿ ಅಮ್ಮ, ನಾನು ಇಲ್ಲಿಯವರೆಗೂ ಕಷ್ಟಪಟ್ಟು ಅಭ್ಯಾಸ ಮಾಡಿದ ನನ್ನ ಶ್ರಮ ಇಂದು ಫಾರ್ಮ್ ತುಂಬೋದಕ್ಕೆ ಹಣ ಇಲ್ಲದೆ ವ್ಯರ್ಥವಾಗಿ ಹೋಗ್ತಾ ಇದೆ ಅಮ್ಮ. ಅಪ್ಪ, ಎಲ್ಲಿಯಾದರೂ ನೀನು ನನಗೆ ಹಣ ಕೊಡಿಸಪ್ಪ, ಎಲ್ಲಿಯಾದರೂ ಹಣ ಕೊಡಿಸಪ್ಪ. ನನ್ನ ಶಿಕ್ಷಣ ಹಾಳಾಗತ್ತಪ್ಪ. ನಿನ್ನಂತ ಜಾಣ ಮಗನನ್ನು ದೇವರು ನನ್ನಂತ ದರಿದ್ರನ ಹೊಟ್ಟೆಯಲ್ಲಿ ಹುಟ್ಟಿಸಬಾರದಾಗಿತ್ತಪ್ಪ, ಹುಟ್ಟಿಸಬಾರದಾಗಿತ್ತು. ಮಗು ವಿಷ ಕುಡಿದು ಸಾಯಬೇಕೆಂದರೆ ಬಿಡಿ ಕಾಲು ಸಿಗದ ಈ ನಿನ್ನ ತಂದೆ ನಿನ್ನ ಪಾಲಿಗೆ ಎತ್ತರೂ ಸತ್ತಂತಾಗಿದೆ ಅಪ್ಪ, ಸತ್ತಂತಾಗಿದೆ. ರಘು, ಏನ್ ಮಾಡಪ್ಪ, ನೀನು ಹಿಂಗಂದ್ರೆ ನನಗಾರಪ್ಪ ಗತಿ. ಅಪ್ಪ, ಕರುಣೆ ತೋರಿ ಎಲ್ಲಿಯಾದ್ರೂ ನನಗೆ ಹಣ ಕೊಡಿಸಪ್ಪ. ನನ್ನ ಶಿಕ್ಷಣ ಹಾಳಾಗುತ್ತಪ್ಪ, ನನ್ನ ಶಿಕ್ಷಣ ಹಾಳಾಗುತ್ತೆ. ಮತ್ತೊಮ್ಮೆ ಅಪ್ಪ, ಅಯ್ಯೋ ದೇವರೇ, ಏನು ಮಾಡಲಪ್ಪ ನಾನೀಗ, ಏನು ಮಾಡಲಿ ರಘು, ಏನು ಮಾಡಲಿ ಅಪ್ಪ? ಎಲ್ಲಿಂದ ಕೊಡಲಿ ನಿನಗೆ 2,000 ರೂಪಾಯಿ? ಇಲ್ಲ, ನನ್ನ ಮಗನ ಶ್ರಮ ನಿರರ್ಥಕವಾಗಬಾರದು. ಅವನಿಗೆ ಹೇಗಾದರೂ ಮಾಡಿ ಹಣ ಸಹಾಯ ಮಾಡಲೇಬೇಕು. ಅವರನ್ನು ಪರೀಕ್ಷೆಗೆ ಕಟ್ಟಿಸಲೇಬೇಕು. ಹಾಗಾದರೆ ಏನು ಮಾಡಪ್ಪ ರಘು, ರಘು ಏನು ಮಾಡಪ್ಪ? 2,000 ರೂಪಾಯಿ ಎಲ್ಲಿಂದ ಕೊಂಡಪ್ಪ ಮಗು, ಎಲ್ಲಿಂದ ಕೊಂಡಿ? ರಘು, ನನ್ನ ಮನೆ ಯಾವ ವಸ್ತುವನ್ನು ಮುಟ್ಟಕೂಡದು ಅಂತ ಇದೀಗ ಹಿರಿಯ ಮಗ ಆನೆ ಹಾಕಿ ಹೋಗಿದ್ದಾನೆ. ಅಂದ ಬಳಿಕ ಈ ಮನೆಯಲ್ಲಿ ಸ್ವಂತಕ್ಕಾದ ವಸ್ತು ಯಾವುದಿದೆಪ್ಪ, ಯಾವುದಿದೆ? ನನಗೆ ಸ್ವಂತಕ್ಕಾದ ವಸ್ತು ಇನ್ನೂ ಒಂದು ನನ್ನ ಬಳಿಯಲ್ಲಿದೆ. ಅದನ್ನೇ ಮಾರಿ ನನ್ನ ಮಗನನ್ನು ಪರೀಕ್ಷೆಗೆ ಕಟ್ಟಿಸಲೇಬೇಕು. ಇದೇ ಯೋಗ್ಯ. ರೇಣುಕಾ, ಹೇಳಿ ಸ್ವಾಮಿ, ಹೇಳಿ ಸ್ವಾಮಿ. ಬೆಚ್ಚಿಕೊಟ್ಟು ಬಿಡು ನಿನ್ನ ಕೊರಳಲ್ಲಿರುವ ಮಾಂಗಲ್ಯ. ಅದನ್ನೇ ಮಾರಿ ನನ್ನ ಮಗ ಪರೀಕ್ಷೆಗೆ ಕಟ್ಟಲಿ, ಕಟ್ಟಲಿ. ಸ್ವಾಮಿ, ನನಗೆ ತಾಳಿ ಕಟ್ಟಿದ ನನ್ನ ದೇವರು ಇನ್ನು ಜೀವಂತವಾಗಿರುವಾಗಲೇ ಕೊರಳ ಮಾಂಗಲ್ಯವನ್ನು ಬಿಚ್ಚಿಕೊಡುವಂತೆ ಕೇಳೋದಕ್ಕೆ ನಿಮ್ಮ ಮನಸ್ಸಾದ್ರೂ ಹೇಗೆ ಬರುತ್ತೇನೆ? ನಿಮ್ಮ ಮನಸ್ಸಾದ್ರೂ ಎಂತ ಹುಚ್ಚಿಯೇ ನೀನು! ಮಾಂಗಲ್ಯದ ಅಧಿಪತಿಯಾದ ನನ್ನ ಆತ್ಮ ಮಾಂಗಲ್ಯವನ್ನೇ ನಿನ್ನ ಕೊರಳಲ್ಲಿ ಕಟ್ಟಿರುವಾಗ ಈ ಚಿನ್ನದ ಕೂರಿನಿಂದ ನಿನಗೆ ಏನಾಗಬೇಕಾಗಿದೆ? ಬಿಚ್ಚಿಕೊಡು. ಭಾರತದ ತಾಯಿ ಓರ್ವಳು ತನ್ನ ಮಗನ ಶಿಕ್ಷಣಕ್ಕಾಗಿ ಬಿಚ್ಚಿಕೊಟ್ಟಳು ಅಂತ ನಿನ್ನ ಕೀರ್ತಿ ಅಜರಾಮರವಾಗಲಿ. ಶಿಕ್ಷಣಕ್ಕಾಗಿ
ಸತಿ ಧರ್ಮ ಪಾಲಿಸಲು ಮೃತನಿಗೆ ನೀಡುವಳು ಮಾಂಗಲ್ಯ ರಘು ಕಣ್ಣ ತೆಗೆದುಕೋ ಮಗನೇ, ತೆಗೆದುಕೊಳ್ಳಪ್ಪ, ತೆಗೆದುಕೋ. ಅಮ್ಮ, ಬೇಡ. ಒಡಲಲ್ಲಿ ಹುಟ್ಟಿದ ಮಗನಾಗಿ ಹಣದವ್ವನ ಮಾಂಗಲ್ಯ ಮಾರಿಸಿ ನಾನು ಆವಸತ್ ಕೀರ್ತಿ ಸಾಧಿಸಲಿ. ನನ್ನ ಅಭ್ಯಾಸ ಅರ್ಧಕ್ಕೆ ನಿಂತರೂ ಚಿಂತೆ ಇಲ್ಲ. ನನ್ನನ್ನು ಕ್ಷಮಿಸಿಬಿಡು ಅಮ್ಮ. ಪ್ರಭು, ಎತ್ತ ಕರುಳಿನ ವ್ಯಾಮ ಹೊಕ್ಕಳಗಾಗಿ ನಿನ್ನ ಶಿಕ್ಷಣವನ್ನೇ ಅಪೂರ್ಣ ಮಾಡಿಕೊಂಡರೆ ನಿನಗೆ ನಿನ್ನ ಹೆತ್ತಮ್ಮ ನಾನೇ ಆಗಿದೆ. ತೆಗೆದುಕೋ ತಾಯಿನ. ಬೇಡಪ್ಪ, ಬೇಡ. ಮಾತೆಯ ಮಾಂಗಲ್ಯ ಮಾರಿಸಿ ನಿನ್ನ ಸತ್ಪುತ್ರನೆಂಬ ವ್ಯಕ್ತಿತ್ವಕ್ಕೆ ಕಳಂಕ ತಂದುಕೊಳ್ಳಲಾರೆ ಅಪ್ಪ, ಕಳಂಕ ತಂದುಕೊಳ್ಳಲಾರೆ. ನನ್ನನ್ನು ಕ್ಷಮಿಸಿಬಿಡು ಅಪ್ಪಾಜಿ. ಮಗು, ಇಂದು ನೀನು ಈ ಮಾಂಗಲ್ಯ ತೆಗೆದುಕೊಳ್ಳದಿದ್ದರೆ ಮಾತ್ರಕ್ಕೆ ನೀನು ನನ್ನ ಸತ್ಪುತ್ರನಾಗಲಾರೆ. ಆದರೆ ಇಂದು ತೆಗೆದುಕೊಳ್ಳುವ ಮಾಂಗಲ್ಯಕ್ಕೆ ಪ್ರತಿಯಾಗಿ ಎಂದೋ ದೊಡ್ಡ ಪದವೀಧರನಾಗಿ ರತ್ನ ಮಾಂಗಲ್ಯವನ್ನು ಮಾಡಿಸಿಕೊಂಡು ನಿನ್ನ ಹೆತ್ತಮ್ಮನ ಕೊರಳಲ್ಲಿ ಕಟ್ಟಿಸಿಯೋ ಅಂದೇ ಅಪ್ಪಿಕೊಳ್ಳುವೆ ನೀನು ನನ್ನ ಸತ್ಪುತ್ರನನ್ನು. ತೆಗೆದುಕೋ ಮಾಂಗಲ್ಯವನ್ನು. ಸತ್ಪುತ್ರ ನೀನಾಗಿ ಅಶಿಕತ್ವರದಿ ತರಬೇಕು.